ಗೈಸ್ ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನನಗೆ ಗೊತ್ತು ತುಂಬಾ ಜನ ಇನ್ಸ್ಟಾಗ್ರಾಮ್ ಇಂದ ಬಂದಿರ್ತೀರಾ, ಅದಕ್ಕೋಸ್ಕರ ಕೇಳ್ಕೊಂತ ಇದ್ದೀನಿ ಏನಂದ್ರೆ, ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೆಚ್ಚು ಕಂಟೆಂಟ್ ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡೋಣ. ಏನಂದ್ರೆ ಗೈಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 3 ಆಪ್ ಲಿಂಕ್ ಕೊಟ್ಟಿರ್ತೀನಿ. ಒಂದು ಚಾಟ್ ಜಿಪಿಟಿ, ಇನ್ನೊಂದು ಪಿಕ್ಸಾರ್ಟ್, ಇನ್ನೊಂದು ರೀಮೇಕರ್ ಅಂತ. ಈ 3 ಆಪ್ ನು ಕೂಡ ನಾನು ಹಾಕಿರ್ತೀನಿ. ಸೊ ಈ 3 ಆಪ್ ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬೇಕು. ಎಲ್ಲ ಕೂಡ ಪ್ಲೇ ಸ್ಟೋರ್ ಅಲ್ಲೇ ಸಿಗುತ್ತೆ. ಇವಾಗ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗ್ ಓಪನ್ ಮಾಡ್ಕೊಂಡಿದ ತಕ್ಷಣ ಸೈನ್ ಅಪ್ ಅಂತ ಕೇಳುತ್ತೆ. ಸೊ ಸೈನ್ ಅಪ್ ಮಾಡ್ಕೊಂಡ್ರೆ ಈ ರೀತಿ ನಿಮ್ಗೆ ಇಂಟರ್ಫೇಸ್ ಕಾಣುತ್ತೆ. ಸೊ ಇಲ್ಲಿ ಫೋಟೋ ಪಿಕ್ಕರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಬೇಕಾದ ಸೆಲೆಬ್ರಿಟಿ ಫೋಟೋ ಹಾಕೊಂಡು ಅದ್ರ ಪಕ್ಕದಲ್ಲಿ ನಿಮ್ಮ ಫೋಟೋನ ಹಾಕೊಬೇಕಾಗುತ್ತೆ. ನಾನು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡಿಬೋಸ್ ಅವ್ರ ಫೋಟೋ ಹಾಕೊಂಡಿದ್ದೀನಿ, ರೈಟ್ ಸೈಡ್ ಅಲ್ಲಿ ನನ್ನ ಫೋಟೋ ಹಾಕೊಂಡಿದ್ದೀನಿ. ಇಲ್ಲಿ ಬೇರೆಯವ್ರ ಜೊತೆ ನಾನು ತಗ್ಸ್ಕೊಂಡಿರೋ ಫೋಟೋ, ಇಲ್ಲಿ ಡಿಬೋಸ್ ಅವರು ಕೂಡ ಬೇರೆಯವ್ರ ಜೊತೆ ತಗ್ಸ್ಕೊಂಡಿರೋ ಬೇರೆಯವರು ಡಿಬೋಸ್ ಜೊತೆ ತಕೊಂಡಿರೋ ಫೋಟೋ ಇದು. ಸೊ ನಾನು ಇವೆರಡನ್ನ ಹಾಕೊಂಡು ಪ್ರಾಂಪ್ಟ್ ನಾನು ಇಲ್ಲಿ ಬರಿತೀನಿ. ಪ್ರಾಂಪ್ಟ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ. ಅದೇ ಪ್ರಾಂಪ್ಟ್ ನ ನೀವು ಕಾಪಿ ಮಾಡ್ಕೊಂಡು ಚಾಟ್ ಜಿಪಿಟಿ ಪೇಸ್ಟ್ ಮಾಡ್ಕೋಬಹುದು. ಏನಂದ್ರೆ, ಕಂಬೈನ್ ದಿಸ್ ಬೋತ್ ಇಮೇಜ್ ವಿತ್ 1000% ರಿಯಲಿಸ್ಟಿಕ್ and with same height based on photo with clear face ಅಂತ ಇಷ್ಟನ್ನು ಕೊಡ್ಬೇಕಾಗುತ್ತೆ. ಇಷ್ಟನ್ನು ಕೊಟ್ಟಾಗ ಚಾಟ್ ಜಿಪಿಟಿ ಅನಲೈಸ್ ಮಾಡುತ್ತೆ, ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಸೊ ಕಾಯ್ಬೇಕಾಗುತ್ತೆ, ನೀವು ಒಂದು 5 ಮಿನಿಟ್ಸ್ ವರೆಗೂ ಕಾಯ್ಬೇಕಾಗುತ್ತೆ. ಸೊ ಅದು ಜನರೇಟ್ ಮಾಡ್ಕೊಡುತ್ತೆ. 5 minutes later. ಗೈಸ್ ಫೈನಲಿ ಇಮೇಜ್ ಜನರೇಟ್ ಆಗಿದೆ, ನೀವು ನೋಡ್ತಿರ್ಬೋದು. ಇಲ್ಲಿ ಕಂಪ್ಯಾರಿಟಿವ್ಲಿ ಡಿಫ್ರೆಂಟ್ ಹೈಟ್ಸ್ ಇದೆ ಅಂಡ್ ಡಿಫ್ರೆಂಟ್ ಫೇಸಸ್ ಇದೆ. ಸೊ ಅದರಿಂದ ನಿಮ್ಗೆ ತಲೆ ಕೆಡ್ಸ್ಕೊಬೇಡಿ, ನಾನು ಹೇಳ್ಕೊಡ್ತೀನಿ. ಏನಂದ್ರೆ, ನೀವು ಸೆಕೆಂಡ್ ಫೋಟೋದಲ್ಲಿ ಇದ್ರೆ ರೆಡ್ಯೂಸ್ ದಿ ಹೈಟ್ ಆಫ್ ಸೆಕೆಂಡ್ ಫೋಟೋ ಅಂತ ಹೊಡಿಬೇಕಾಗುತ್ತೆ. ಹೈಟ್ ಆಫ್ ಸೆಕೆಂಡ್ ಫೋಟೋ ಅಂತ ಹೊಡಿಬೇಕು. ಫಸ್ಟ್ ಫೋಟೋದಲ್ಲಿ ಇದ್ರೆ ಫಸ್ಟ್ ಫೋಟೋ ಅಂತ ತಕೊಳ್ಳಿ. ನೀವ್ ಯಾವ ಫೋಟೋದಲ್ಲಿ ಇದ್ದೀರಾ ಆ ಫೋಟೋ, ಓಕೆನಾ? ಬಾಸ್ ಹೈಟು ಪರ್ಫೆಕ್ಟ್ ಆಗಿದೆ, ಬಟ್ ನನ್ನ ಹೈಟು ಉದ್ದ ಇದ್ದೀನಿ. ಸೊ ಅದರಿಂದ ರೆಡ್ಯೂಸ್ ಮಾಡ್ಕೊಳ್ಳಿ, ಅಥವಾ ಕುಳ್ಳ ಬಂದಿದ್ರೆ ಇನ್ಕ್ರೀಸ್ ಅಂತ ಹೊಡಿರಿ ಅಷ್ಟೇ. ಹಾಕ್ಬಿಟ್ಟು ಟು ನಿಮ್ ಫೀಟು ನಿಮ್ಗೆ ಎಷ್ಟು ಫೀಟ್? ನಾನು 5.8 ಫೀಟ್ ಇದ್ದೀನಿ. ಸೊ ಈ ತರ ಹೊಡಿಬೇಕಾಗುತ್ತೆ. ಸೊ ಈ ರೀತಿ ಹೊಡೆದ್ರೆ ನೀವು ಪರ್ಫೆಕ್ಟ್ ಆಗಿ ಹೈಟ್ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮ್ಮ ಹೈಟ್, ಓಕೆನಾ? ಈ ತರ ಬಂದಾದ್ಮೇಲೆ ಇನ್ನೊಂದು ಇಮೇಜ್ ಜನರೇಟ್ ಆಗುತ್ತೆ. 5 ಮಿನಿಟ್ಸ್ ಕಾಯ್ಬೇಕಾಗುತ್ತೆ. ಇನ್ನೊಂದು ಇಮೇಜ್ ಜನರೇಟ್ ಆಗಿದ ತಕ್ಷಣ ನೀವು ಸೀದಾ ಬೇರೆ ಆಪ್ ಹೋಗ್ಬೇಕಾಗುತ್ತೆ. ಸೊ ಅದು ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಫೇಸ್ ನ ಸ್ವ್ಯಾಪ್ ಮಾಡ್ಬೇಕಾಗುತ್ತೆ. ಅಂದ್ರೆ ಬಾಸ್ ಫೇಸ್ ತರನೇ ಕಾಣಿಸ್ಬೇಕು, ನಿಮ್ ಫೇಸ್ ತರನೇ ಕಾಣಿಸ್ಬೇಕಲ್ವಾ? ಸೊ ಅದರಿಂದ ನಾನು ಅದನ್ನು ಕೂಡ ಹೇಳ್ಕೊಡ್ತೀನಿ. ಈ ರೀತಿ ಪ್ರಾಂಪ್ಟ್ ಹಾಕಿದ ತಕ್ಷಣ ನಿಮ್ ಇನ್ನೊಂದು ಇಮೇಜ್ ಜನರೇಟ್ ಆಗುತ್ತೆ. ಸೊ ಆ ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ನೊಂದು ಆಪ್ ಹೋಗುತ್ತೆ, ಅದನ್ನ ತೋರಿಸ್ಕೊಡ್ತೀನಿ. ನಾನು ಸದ್ಯಕ್ಕೆ ಈ ಇಮೇಜ್ ಅಲ್ಲೇ ಮಾಡ್ಕೊಡ್ತೀನಿ, ನೀವು ನೋಡ್ಬೋದು. ಸೊ ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡಿದೀನಿ ನಾನು. ಇಮೇಜ್ ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನೀವು ಎಲ್ಲಿಗೆ ಹೋಗ್ಬೇಕು? ಸೀದಾ ಫೋಟೋಸ್, ಮಾಮೂಲಿ ನಿಮ್ ಫೋನ್ ಗ್ಯಾಲರಿ ಇರುತ್ತಲ್ಲ ಆ ಫೋಟೋಸ್ಗೆ ಹೋಗ್ಬೇಕಾಗುತ್ತೆ. ನೀವು ಆ ಫೋಟೋಗೆ ಹೋಗಿದ ತಕ್ಷಣ ಇಲ್ಲಿ ಕಾಣಿಸುತ್ತೆ ಆ ಫೋಟೋ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಸೀದಾ ಕ್ರಾಪ್ ಮಾಡ್ಬೇಕಾಗುತ್ತೆ ಫೋಟೋನ. ನಾನು ಟೂ ಸೈಡ್ ಅಂದ್ರೆ ಲೈಕ್ ಆಫ್ ಬಾಸ್ ನ ಕ್ರಾಪ್ ಮಾಡ್ತೀನಿ, ಆಫ್ ನನ್ನ ಕ್ರಾಪ್ ಮಾಡ್ಕೊಂತೀನಿ. ಸೊ ಇವಾಗ ಬಾಸ್ ನ ಆಫ್ ಕ್ರಾಪ್ ಮಾಡ್ಕೊಂಡೆ. ಸೊ ಇವಾಗ ನಾನ್ ಕ್ರಾಪ್ ಮಾಡ್ಕೊಂತೀನಿ. ಸೊ ಈ ರೀತಿ ಎರಡು ಕ್ರಾಪ್ಡ್ ಫೋಟೋನ ನಾನು ತಗೊಂಡಿದ್ದೀನಿ. ಇವಾಗ ಫೇಸ್ ನ ಸ್ವ್ಯಾಪ್ ಮಾಡ್ಬೇಕು. ಸೊ ಸ್ವ್ಯಾಪ್ ಮಾಡಮ್ ಬನ್ನಿ. ಸೊ ಫೇಸ್ ನ ಸ್ವ್ಯಾಪ್ ಮಾಡಕ್ಕೆ ರೀಮೇಕರ್ ಅಂತ ಒಂದು ಆಪ್ ಇದೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದೇ ಆಪ್ ಅದು. ಸೊ ಇಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ? ಕ್ರಾಪ್ಡ್ ಫೋಟೋ ಯಾವ್ದಿರುತ್ತೆ, ಒಂದು ಬಾಸ್ ನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ನೀವು ಫಸ್ಟ್ ಚಾಟ್ ಜಿಪಿಟಿ ಹಾಕೊಂಡಿದ್ರಿ ಗೊತ್ತಾ ಫೋಟೋನ, ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಾಸ್ ಫೇಸ್ ನ ಸ್ವ್ಯಾಪ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ಗೊತ್ತಾ, ಇಲ್ಲಿ ನೀವು ನಾರ್ಮಲ್ ಆಗಿ ಇಲ್ಲಿ ಬಾಸ್ದು ಕ್ರಾಪ್ಡ್ ಫೋಟೋ ಅಂದ್ರೆ ಲೈಕ್ ಚಾಟ್ ಜಿಪಿಟಿ ಇಂದ ಸಿಕ್ಕಿರೋ ಫೋಟೋನ ನೀವು ಇಲ್ಲಿ ಹಾಕೊಂಡಿರ್ತೀರಾ. ಇಲ್ಲಿ ಫೇಸ್ ಫೋಟೋ ಯಾವ ಫೇಸ್ ಬೇಕೋ ಸ್ವ್ಯಾಪ್ ಆಗಕ್ಕೆ ಆ ಫೇಸ್ ನ ಹಾಕೊಬೇಕಾಗುತ್ತೆ. ಸೊ ಅದನ್ನ ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಒಂದು ಫೋಟೋ ಹಾಕೊಂಡಿದೀನಿ. ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಟ್ರಾ ಅಂತ ಇರುತ್ತೆ, ಅಲ್ಟ್ರಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವ್ಯಾಪ್ ಫೇಸ್ ಅಂತ ಕೊಡ್ರಿ. ಇವಾಗ ಲೋಡ್ ಆಗುತ್ತೆ.
ಸೊ ಇವಾಗ ಪರ್ಫೆಕ್ಟ್ ಆಗಿ ಬಾಸ್ ಫೋಟೋ ಕಾಣಿಸ್ತೈತಿ, ನೀವು ನೋಡ್ಬೋದು ಸೇಮ್ ಬಾಸು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗಿದ ತಕ್ಷಣ ಬ್ಯಾಗ್ ಬಂದು ಇಲ್ಲಿ ನೀವು ನಿಮ್ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು, ಸೊ ಓಕೆ ನೀವು ಚಾಟ್ ಜಿ ಪಿ ಟಿ ಹಾಕೊಂಡಿದ್ರಲ್ಲ ಆ ಫೋಟೋ ನೀವು ಸ್ವ್ಯಾಪ್ ಮಾಡ್ಕೊಳಕ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅದು. ಸೊ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಸ್ವ್ಯಾಪ್ ಫೇಸ್ ಮತ್ತೆ ಕೊಡ್ರಿ. ಸೊ ನೋಡ್ರಿ ನನ್ ಫೋಟೋನು ಜನರೇಟ್ ಆಯ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ನಾನೇ ಅಂತ ನಂಬ್ತಾರೆ. ನೋಡ್ಬೋದು ನೀವು, ನಾನೇ ಅಂತ ನಂಬ್ತಾರೆ. ನೆನ್ನೆನು ಫೋಟೋ ಹಾಕಿದ್ದೀನಿ, ನಾನೇ ಅಂತ ನಂಬಿದ್ದಾರೆ ಎಷ್ಟೋ ಜನ. ಬಟ್ ಅದು ಎಡಿಟ್ ಅಂತ ಗೊತ್ತಿಲ್ಲ. ಇವಾಗ ನೋಡ್ತಿರ್ತೀರಾ ಎಡಿಟ್ ಅಂತ ಗೊತ್ತಾಗುತ್ತೆ ಅಲ್ಲಿ. ಸೊ 2 ಫೋಟೋನು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಪಿಕ್ಸಾರ್ಟ್ ಅಂತ ಇನ್ನೊಂದು ಆಪ್ ಇದೆ, ಅದನ್ನ ನಾನು ಕೂಡ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲೂ ನೀವು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಪಿಕ್ಸಾರ್ಟ್ ಬಂದ್ಮೇಲೆ ಎಡಿಟ್ ಎ ಫೋಟೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ನೀವು ಚಾಟ್ ಜಿ ಪಿ ಟಿ ಇಮೇಜ್ ಜನರೇಟ್ ಮಾಡ್ಕೊಂಡಿದ್ರಲ್ಲ ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಫೋಟೋ ಬರುತ್ತೆ. ಆಗ ನೀವ್ ಏನ್ ಮಾಡ್ಬೇಕು, ಇಲ್ಲಿ ಸ್ಲೈಡ್ ಮಾಡಿ ಕೆಳಗಡೆ, ಇಲ್ಲಿ ಆಡ್ ಫೋಟೋ ಅಂತ ಒಂದು ಆಪ್ಷನ್ ಕಾಣಿಸ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು ಬಾಸ್ದು 2 ಕ್ರಾಪ್ಡ್ ಫೋಟೋ, ಅದೇ ಸ್ವ್ಯಾಪ್ ಮಾಡ್ಕೊಂಡಿದ್ರಲ್ಲ ಫೇಸ್, ಆ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಆ ಫೋಟೋನ ಇಂಪೋರ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ಬಾಸ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟ್ ಆಗಿ ಅಲೈನ್ ಮಾಡ್ಕೊಳ್ಳಿ ಹಿಂಗೆ. ಸೊ ಪರ್ಫೆಕ್ಟ್ ಆಗಿ ಅಲೈನ್ ಆಯ್ತು ಬಾಸ್. ಇವಾಗ ಬಾಸ್ ಈ ತರ ಅನ್ನೋ ತರ ಕಾಣಿಸ್ತೈತೆ. ಇವಾಗ ನಿಮ್ ಫೋಟೋನು ಅದೇ ರೀತಿ ಜೂಮ್ ಮಾಡ್ಕೊಂಡು ಈ ರೀತಿ ಹಾಕ್ಬಿಟ್ರೆ ಸೇವ್ ಮಾಡ್ಕೊಂಡ್ರೆ ಬಾಸ್ ಜೊತೆ ನೀವು ನಿಂತಿದ್ದೀರಾ ಅನ್ನೋ ತರ ಫೀಲ್ ಬರುತ್ತೆ. ಸೊ ಇದನ್ನ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಫೇಸ್ಬುಕ್ ಅಲ್ಲಾಗ್ಲಿ ಅಥವಾ ವಾಟ್ಸ್ಆಪ್ ಅಲ್ಲಾಗ್ಲಿ ಎಲ್ಲಿ ಬೇಕಾದ್ರೂ ಹಾಕೊಬಹುದು. ಎಲ್ರು ಕೂಡ ನಂಬ್ತಾರೆ. ಅಂಡ್ ತುಂಬಾ ಜನ ಕನ್ಸಿರುತ್ತೆ ಸೆಲೆಬ್ರಿಟಿಗಳ ಜೊತೆ ಫೋಟೋ ತಕೊಬೇಕು, ಬಟ್ ಅದ್ ಆಗ್ತಿರಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೂ ಕೂಡ ಒಂದ್ ರೀತಿ ಫೀಲ್ ಆಗುತ್ತೆ. ಸೊ ನಾನು ಕೂಡ ಪಕ್ಕದಲ್ಲಿ ಸೆಲೆಬ್ರಿಟಿ ಪಕ್ಕದಲ್ಲಿ ಇದೀನಿ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಈ ರೀತಿ ಮಾಡ್ರಿ. ಇದೇನ್ ಇಲ್ಲಿಗಲ್ ಇಲ್ಲ, ಲೀಗಲ್ಲೇ. ಸೊ ಮಾಡ್ಕೊಬಹುದು, ಆರಾಮಾಗಿ ಮಾಡ್ಕೊಬಹುದು. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ, ದಯವಿಟ್ಟು ಈ ಫೋಟೋನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ರಿ. ಒಂದ್ ಸೆಕೆಂಡ್, ಈ ಫೋಟೋ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ ಫೋಟೋಗೆ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೊ ಇದನ್ನ ನೀವು ಎಲ್ಲಿ ಬೇಕಿದ್ರು ಹಾಕೊಬಹುದು. ಅಂಡ್ ಯಾರೆಲ್ಲ ಇಷ್ಟ ಆಯ್ತು ಈ ವಿಡಿಯೋ, ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅಂಡ್ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಗಳು ನಾನು ಕೊಡ್ತಾ ಇರ್ತೀನಿ. ಬರ್ತೀನಿ. ಜೈ ಕರ್ನಾಟಕ, ಮತ್ತೆ ಜೈ ಡಿ ಬಾಸ್.